ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಬಹುಮುಖ್ಯವಾದ ಕಾರಣಕ್ಕೆ ಬಿಗ್ ಬಾಸ್ ಮನೆಗೆ ಬಂದ ನಟಿ ಸಪ್ತಮಿ ಗೌಡ. ಇದರಲ್ಲಿ ಸರ್ಕಾರದ ಪಾಲಿದೆ. ಕಾಂತಾರ ಸಿನಿಮಾ ನಟಿ ಸಪ್ತಮಿ ಗೌಡ ಅವರು ಬಹುಮುಖ್ಯವಾದ ಕಾರಣ ಇಟ್ಟುಕೊಂಡು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಬಿಗ್ ಬಾಸ್ ಕನ್ನಡ 10 ಸೀಸನ್ ಶೋಗೆ ಆಗಮಿಸಿದ್ದಾರೆ. ಹೆಣ್ಣು ಮಕ್ಕಳ ಆರೋಗ್ಯ ಸುರಕ್ಷತೆ ದೃಷ್ಟಿಯಿಂದ ಸರ್ಕಾರ ಮಾಡಿರುವ ಹೊಸ ಯೋಜನೆಯನ್ನು ತಿಳಿಸಲು, ಜಾಗೃತಿ ಮೂಡಿಸಲು ಸಪ್ತಮಿ ಗೌಡ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಈಗಾಗಲೇ ಕಲರ್ಸ್ ಕನ್ನಡ ವಾಹಿನಿ ಒಂದು ಪ್ರೊಮೋವೊಂದನ್ನು ರಿಲೀಸ್ ಮಾಡಿದೆ. ಸರ್ಕಾರದ ಯೋಜನೆಯನ್ನು ತಲುಪಿಸಲು ಬಂದ ಕಾಂತಾರ ಚೆಲುವೆ, ಹೆಣ್ಣು ಮಕ್ಕಳ ಆರೋಗ್ಯ ಮತ್ತು ಸುರಕ್ಷತೆ ಕುರಿತ ಯೋಜನೆ ಇದು. ಬಿಗ್ ಬಾಸ್ ಮನೆಗೆ ಆಗಮನಿಸಿದ ನಟಿ ಸಪ್ತಮಿ ಗೌಡ. ಬಿಗ್ ಬಾಸ್ ಕನ್ನಡ 10 ಶೋ ಫಿನಾಲೆ ಹತ್ತಿರ ಬರುತ್ತಿದೆ. ವೈಟ್ ಕಾರ್ಡ್ ಎಂಟ್ರಿಯು ಬಂದು ಕೂಡ ಮತ್ತು ಎಲಿಮಿನೇಟ್ ಆಗಿದ್ದಾರೆ. ಈಗ ಬಿಗ್ ಬಾಸ್ ಮನೆಯಲ್ಲಿ 10 ಸ್ಪರ್ಧಿಗಳಿದ್ದಾರೆ. ಫ್ಯಾಮಿಲಿ ರೌಂಡ್ ಕೂಡ ನಡೆದಿದ್ದು ಎಲ್ಲಾ ಸ್ಪರ್ಧಿಗಳ ಮನೆಯವರು ದೊಡ್ಡ ಮನೆಗೆ ಬಂದಿದ್ದರು. ಈಗ 200 ಅತಿಥಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಕಾಂತಾರ ಸಿನಿಮಾದ ಲೀಲಾ ಖ್ಯಾತಿಯ ನಟಿ ಸಪ್ತಮಿ ಗೌಡ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಗುಲಾಬಿ ಬಣ್ಣದ ಡ್ರೆಸ್ ನಲ್ಲಿ ಅವರು ಕಂಗೊಳಿಸುತ್ತಿದ್ದರು. ಬಿಗ್ ಬಾಸ್ ಸ್ಪರ್ಧಿಗಳ ಜೊತೆ ಅವರು ಹಾಡು ಕುಣಿದಿದ್ದಾರೆ. ಮತ್ತು ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಒಳ್ಳೆ ಹುಡುಗ ಪ್ರಥಮ್ ಮತ್ತು ಬೃಂದಾವನ ಧಾರಾವಾಹಿ ತಂಡದವರು ತಾರಾ, ಸುಷ್ಮಾ ಕೆ ರಾವ್ ಮತ್ತು ನರೇಂದ್ರ ಬಾಬು ಶರ್ಮಾ ಮತ್ತು ಬ್ರಹ್ಮಾಂಡ ಗುರೂಜಿ, ಶೇನ್ ಶೆಟ್ಟಿ ಮತ್ತು ಶುಭಾಪುಂಜಿ ಅವರು ಇಲ್ಲಿಯವರೆಗೆ ಅತಿಥಿಗಳಾಗಿ ಬಿಗ್ ಬಾಸ್ ಮನೆಗೆ ಬಂದಿದ್ದರು. ಮತ್ತು ಸಪ್ತಮಿ ಗೌಡ ಅವರು ಬಿಗ್ ಬಾಸ್ ಮನೆಗೆ ಬರಲು ಮುಖ್ಯ ಕಾರಣ ಇದೆ. ಸರ್ಕಾರದ ಯೋಜನೆಯೊಂದನ್ನು ನನ್ನ ಮೈತ್ರಿ ಮುಟ್ಟಿನ ಕಪ್ ಪ್ರಚಾರ ಮಾಡಲು ಅವರು ರಾಯಭಾರಿಯಾಗಿ ಈ ಮನೆಗೆ ಬಂದಿದ್ದಾರೆ. ಹೆಣ್ಣು ಮಕ್ಕಳು ಋತುಸ್ರಾವವಾದಾಗ ಪ್ಯಾಡ್ ಬದಲು ಮುಟ್ಟಿನ ಕಪ್ ಬಳಸುವಂತೆ ಜಾಗೃತಿ ಮಾಡಲು ಅವರು ಈ ಮನೆಗೆ ಬಂದಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಡೆಯಿಂದ ಅವರು ಮನೆಯ ಹೆಣ್ಣು ಮಕ್ಕಳಿಗೆ ಮುಟ್ಟಿನ ಕಪ್ ನೀಡಿದ್ದರು. ಮತ್ತು ಸ್ಪರ್ಧಿಗಳಿಗೆ ಅವರು ಟಾಸ್ ನೀಡುತ್ತಾರೆ ಎಂದು ಕಾದು ನೋಡಬೇಕಿದೆ. ಡಾಲಿ ಧನಂಜಯ ನಟನೆಯ ಪಾಪ್ಕಾರ್ನ್ ಮಂಕಿ ಟೈಗರ್, ವಿವೇಕ್ ಅಗ್ನಿಹೋತ್ರ ನಿರ್ದೇಶನದ ದಿ ವ್ಯಾಕ್ಸಿನ್ ವಾರ್ ಸಿನಿಮಾದಲ್ಲಿಯೂ ನಟಿಸಿದ್ದಾರೆ. ಇನ್ನು ರಿಷಬ್ ಶೆಟ್ಟಿ ನಿರ್ದೇಶನದ ನಟನೆಯ ಕಾಂತಾರ ಸಿನಿಮಾ ಬಗ್ಗೆ ಇನ್ನೇನು ಹೇಳುವ ಅಗತ್ಯವಿಲ್ಲ. ಇನ್ನು ಯುವರಾಜ್ ಕುಮಾರ್ ನಟನೆಯ ಯುವ ಚಿತ್ರದಲ್ಲಿ ಸಪ್ತಮಿ ಗೌಡ ಅವರು ನಟಿಸಿದ್ದಾರೆ. ಒಟ್ಟು ಬಿಗ್ ಬಾಸ್ ಶೋನಲ್ಲಿ 21 ಸ್ಪರ್ಧಿಗಳಿದ್ದರು. ಅವರಲ್ಲಿ ಈಗ 10 ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ. ಈ ವಾರ ಕೂಡ ಒಂದು ಎಲಿಮಿನೇಷನ್ ಆಗಬೇಕಿದೆ. ಯಾರು ಮನೆಯಿಂದ ಹೊರಗಡೆ ಹೋಗುತ್ತಾರೆ ಎಂದು ಕಾದು ನೋಡಬೇಕಿದೆ. ಜನವರಿ 28ರಂದು ಬಿಗ್ ಬಾಸ್ ಕನ್ನಡ 10 ಗ್ರ್ಯಾಂಡ್ ಫಿನಾಲ್ ನಡೆಯಲಿದೆ ಎನ್ನಲಾಗಿದೆ. ಈ ಬಗ್ಗೆ ಯಾರೂ ಅಧಿಕೃತ ಹೇಳಿಕೆ ನೀಡಿಲ್ಲ. ಓಕೆ ಸ್ನೇಹಿತರೆ, ಅಂದ ಹಾಗೆ 100 ದಿನಗಳಿಗೂ ಅಧಿಕ ಕಾಲ ಬಿಗ್ ಬಾಸ್ ಶೋ ನಡೆಯುವ ಕೂಡ ಇದೆ ಅಥವಾ ನಡೆಯುತ್ತದೆ ಅಥವಾ ಇಲ್ವಾ ಎಂದು ಕಾದು ನೋಡಬೇಕಿದೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ.